ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಎಲ್ಲಿಗೆ ಅಂದರೆ ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನನಗಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ಹಂಗಾಗಿ ನಾನು ಪಾರ್ಕಿಂಗ್ ಹೋಗಿ ನನ್ನ ಗಾಡಿ ಪಾರ್ಕಿಂಗ್ ಮಾಡಿ ಮುಂದೆ ಹೋದೆ. ಇಲ್ಲಿ ನೋಡಿದ್ರೆ ನಾಯಿ ಮರಿ ಎಲ್ಲಿ ಮಲ್ಕೊಂಡಿದೆ. ಅಷ್ಟೊತ್ತಿಗೆ ಆಗ್ಲೇ ಇವ್ರು ಬಂದ್ರು. ನಾನು ಹೋಗಿ ಕಾರಲ್ಲಿ ಕುತ್ಕೊಂಡು ಸೀದಾ ಹೋಗಿದ್ದು. ಇಲ್ಲಿ ರೋಡಲ್ಲಿ ನೋಡಿದ್ರೆ ಫುಲ್ ಆದಿವಾಸಿ ಏರ. ಇಲ್ಲಿ ರೋಡ್ ಫುಲ್ ಹಾಕೊಂಡವ್ರಪ್ಪ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಊಟಕ್ಕೆ ಟೈಮ್ ಆಯ್ತಾ ಅಂತ ಹೇಳಿ ನಾವು ಅಲ್ಲಿರೋ ಒಂದು ಹೋಟ್ಲಿಗೆ ಹೋದ್ವಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಆಮೇಲೆ ಸೀದಾ ಒಳಗೆ ಹೋಗಿ ನೋಡ್ಕೊಂಡು ಹೋಟ್ಲಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ತಿರ್ಗಾ ರಿಟರ್ನ್ ಆದ್ವಿ. ಹೈವೇ ಅಲ್ಲಿ ನಮ್ ಕೀರ್ತಿ ಅಣ್ಣ ಅಂತೂ ಕಾರ್ ಚೆಚ್ಕೊಂಡು ಹೋಗ್ತಾ ಇದ್ರು. ಮಳೆ ಬೇರೆ ಬರ್ತಿತ್ತು ಹೆವಿ. ಮಾಸ್ ಆಗಿರೋ ಸಾಂಗ್ ಹಾಕ್ರಿ ಅಂದ್ರೆ ಮಾಸ್ ಆಗಿರೋ ಸಾಂಗ್ ಹಾಕಿದ್ರು. ಅದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ, ಎಲ್ಲರೂ ನೋಡ್ಕೊತಾರೆ. ನಮ್ಮ ಪಡಿಗೆ ನಾವು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಅಷ್ಟೊತ್ತಿಗೆ ಟೋಲ್ ಗೇಟ್ ಬೇರೆ ಬಂತು. ಟೋಲ್ ಗೇಟಲ್ಲಿ ನಿಂತು ಅಲ್ಲಿ ಹೋಗಿ ಸಾಕಾಗಿ ಹೋಗಿ ಇನ್ನೇನು ಬೆಂಗಳೂರು ಸಿಟಿಗೆ ಎಂಟ್ರಿ ಹಾಕ್ತಿದ್ದಂಗೆ ಬಂತು ನೋಡ್ರಿ. ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು. ಅವ್ರ ಕಾರ್ ಹೋಗ್ತಿಲ್ಲ, ನಮ್ಮ ಕಾರ್ ಹೋಗ್ತಿಲ್ಲ. ಹೆಂಗೆ ಗೊತ್ತಾ ಗುರು, ಲವ್ವಲ್ಲಿ ಬಿದ್ದರೂ ಹೇಗೋ ಬಂದ್ಬಿಡ್ಬೋದು. ಆದರೆ ಈ ಟ್ರಾಫಿಕ್ ಹಿಂದ್ಗಡೆ ಬಿದ್ದರೆ ಮುಂದೇನೂ ಆಗಲ್ಲ, ಹಿಂದೇನೂ ಬರೋಕ್ಕಾಗಲ್ಲ. ಅದು ಅಂತೂ ನಿಜ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ಹೇಳ್ಬೋದು. ಆಂಬುಲೆನ್ಸ್ ಬಂದು ಜಾಗ ಬಿಡೋಕ್ಕಾಗಲ್ಲ. ಕೇಳಿಸ್ಕೊಂಡ್ರಲ್ಲ ನಮ್ಮ ಕೀರ್ತಿ ಅಣ್ಣ ಹೇಳಿದ್ದು. ಹೆಚ್ಚು ಕಡಿಮೆ 1 hour ಆದ್ಮೇಲೆ ನಾವು ಈ ಕಡೆ ಬಂದಿದ್ದು. ಈ ತರ ಟ್ರಾಫಿಕ್ ಇವಾಗ ಶಿವಮೊಗ್ಗದಲ್ಲಿದೆ. ಯಾವೂರರು? ಬೆಳ್ತಂಗಡಿ. ಅವ್ರಿಗೆ ಊರ ಹೆಸರು ಹೇಳಿ ಮುಂದೆ ಹೋಗ್ತಿದ್ದಂಗೆ ನಮ್ಮ ಬಾಸ್ ಆಶೀರ್ವಾದ ಎಲ್ಲೇ ಹೋದ್ರು ಇರುತ್ತೆ. ಕಾರಿಂದಾನೆ ಆಂಜನೇಯ ಕೈ ಮುಗ್ದು ಮುಂದಕ್ಕೆ ಹೋಗ್ತಾ ಇದ್ವಿ. ಹೋಗ್ತಿದ್ದಂಗೆ ಎಂಟ್ರಿ ಆಯ್ತು. ಎಂಟ್ರಿ ಆಗ್ತಿದ್ದಂಗೆ ಎಲ್ಲ ದೊಡ್ಡ ಅಪಾರ್ಟ್ಮೆಂಟ್ಸ್ ನೋಡ್ಕೊಂಡು ನಾವು ಹಾಗೆ ಹೋಗ್ತಾ ಇದ್ವಿ. ನಮ್ಮ ಲೊಕೇಶನ್ಗೆ ಹೋಗೋಷ್ಟೊತ್ತು ಹೆಂಗಿದ್ರು ಸಂಜೆ ಆಗೋಯ್ತು. ಈ ವಿಡಿಯೋ ಇಲ್ಲಿಗೆ ಮುಗಿಯಲ್ಲ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ನಾವು ಏನಕ್ಕೆ ಬೆಂಗಳೂರಿಗೆ ಬಂದ್ವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕು. ಇನ್ನೋವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.